ಒನ್ ವೇನಲ್ಲಿ ಬಂದು ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಬೈಕ್ನಲ್ಲಿದ್ದ ಜುಬೇರ್ ಅಹಮದ್, ಅಬ್ದುಲ್ ಇಬ್ರು ಮೃತಪಟ್ಟಿದ್ದಾರೆ. ನಿನ್ನೆ ರಾತ್ರಿ ಮದ್ಯಪಾನ ಮಾಡಿ ಒನ್ ವೇಯಲ್ಲಿ ಕಾರು ಚಾಲನೆ ಮಾಡಲಾಯಿತು. ಅಯ್ಯಪ್ಪ ಎಂಬ ಕಾರು ಚಾಲಕನಿಂದ ಈ ಅಪಘಾತ ಆಗಿದೆ. ಕಾರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ವಿಚಾರಣೆ ಮಾಡ್ತಾ ಇದ್ದಾರೆ. ಒನ್ ವೇನಲ್ಲಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಈ ಕಾರು. ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಡೆದಂತಹ ಘಟನೆ. ಬೈಕ್ನಲ್ಲಿ ಜುಬೇರ್ ಅಹಮದ್ ಹಾಗೂ ಅಬ್ದುಲ್ ಇಬ್ರು ಇರ್ತಾರೆ. ಅವರಿಬ್ರು ಕೂಡ ಸತ್ತಿದ್ದಾರೆ. ನಿನ್ನೆ ರಾತ್ರಿ ಮದ್ಯಪಾನ ಮಾಡಿ ಒನ್ ವೇನಲ್ಲಿ ಅಯ್ಯಪ್ಪ ಎಂಬ ವ್ಯಕ್ತಿ ಕಾರು ಚಲಾಯಿಸಿಕೊಂಡು ಬಂದಿದ್ದಾನೆ. ಈ ಸಂದರ್ಭದಲ್ಲಿ ಆದಂತಹ ಆಕ್ಸಿಡೆಂಟ್ ಇದು. ಈ ಆಕ್ಸಿಡೆಂಟ್ನಲ್ಲಿ ಇಬ್ಬರ ಸಾವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕನ್ನಿಂಗ್ಹ್ಯಾಮ್ ರಸ್ತೆಯ ಸಮೀಪ ಕಾರು ಮರ ಅಂತ ಅನ್ಸುತ್ತೆ, ಮರಕ್ಕೆ ಡಿಕ್ಕಿ ಹೊಡೆದಿದೆ. ಬೈಕ್ ಕೂಡ ಪಕ್ಕದಲ್ಲೇ ಇದೆ. ನಜ್ಜುಗುಜ್ಜಾಗಿದೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಸದ್ಯ ಈ ಕಾರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದೆ. ಪೊಲೀಸರು ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಕಾರು ಚಾಲಕನ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕು. ಆತನನ್ನು ವಶಕ್ಕೆ ಪಡೆದಿದ್ದಾರಾ ಅಥವಾ ಆತ ಎಸ್ಕೇಪ್ ಆಗಿದ್ದಾನ ಅನ್ನೋದ್ರ ಬಗ್ಗೆ. ಆದರೆ ಬೈಕ್ನಲ್ಲಿದ್ದಂತಹ ಇಬ್ರು 42 ವರ್ಷದ ಜುಬೇರ್ ಅಹಮದ್ ಹಾಗೂ 16 ವರ್ಷದ ಅಬ್ದುಲ್ ಇಬ್ರು ಮೃತಪಟ್ಟಿದ್ದಾರೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಅಂತೇಳಿ ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದ್ರು, ಬೆಂಗಳೂರಿನಲ್ಲಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರ ಸಂಖ್ಯೆ ಕಡಿಮೆಯಾಗಿಲ್ಲ. ಕಳೆದ ರಾತ್ರಿ ವ್ಯಕ್ತಿಯೊಬ್ಬ ಕುಡಿದು ಒನ್ ವೇದಲ್ಲಿ ಚಾಲನೆ ಮಾಡಿ ಇಬ್ಬರ ಪ್ರಾಣ ತೆಗೆದಿದ್ದಾನೆ. ಸದ್ಯಕ್ಕೆ ನಾನಿದೀಗ ಘಟನಾ ಸ್ಥಳದಲ್ಲಿದ್ದೇನೆ. ನೋಡ್ತಾ ಇರ್ಬೋದು, ಇದು ಬೆಂಗಳೂರು ಹೈಗ್ರೌಂಡ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಏನು ಕನ್ನಿಂಗ್ಹ್ಯಾಮ್ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಕಳೆದ ರಾತ್ರಿ ಒಂದು 2:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ವೋಲ್ಕ್ಸ್ವ್ಯಾಗನ್ ಕಾರ್ನಲ್ಲಿ ಅಯ್ಯಪ್ಪ ಎಂಬುವಂತಹ ಚಾಲಕ ಏನಿದ್ದ ಆತ ಕುಡಿದು ಅಡ್ಡಾದಿಡ್ಡಿಯಾಗಿ ಚಾಲನೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಒನ್ ವೇ ಅಂದರೆ ಒನ್ ವೇದಲ್ಲಿ ಬಂದು ಈ ಒಂದು ಬೈಕ್ನಲ್ಲಿ ಬರ್ತಾ ಇದ್ದಂಥ ಇಬ್ಬರು ವ್ಯಕ್ತಿಗಳಿಗೆ ಗುದ್ದಿರುವಂಥದ್ದು. ಪರಿಣಾಮವಾಗಿ ಜುಬೇರ್ ಅಹಮದ್ ಎಂಬುವಂಥ 42 ವರ್ಷದ ವ್ಯಕ್ತಿ ಜೊತೆಗೆ ಅಬ್ದುಲ್ ಅನ್ನುವಂಥ ಮತ್ತೊಬ್ಬ 16 ವರ್ಷದ ಬಾಲಕ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿರುವಂಥದ್ದು. ನೋಡ್ತಾ ಇರ್ಬೋದು, ಘಟನಾ ಸ್ಥಳದಲ್ಲಿ ಎಷ್ಟು ಭೀಕರವಾಗಿದೆ ಅಪಘಾತ ಅನ್ನುವುದನ್ನು ಈ ಒಂದು ಘಟನಾ ಸ್ಥಳ ತೋರಿಸುತ್ತೆ. ಈ ಒಂದು ಗುದ್ದಿದ ರಭಸಕ್ಕೆ ಆ ಒಂದು ರಸ್ತೆಗೆ ಅಳವಡಿಸಿದ್ದಂಥ ಒಂದು ಪೋಲ್ ಏನಿತ್ತು, ಆ ಪೋಲ್ ಕೂಡ ಈಗಾಗಲೇ ಆ ಒಂದು ರಭಸಕ್ಕೆ ಮುರಿದು ಬಿದ್ದಿರುವಂಥದ್ದು ನೋಡ್ತಾ ಇರ್ಬೋದು. ಆ ಪೋಲನ್ನು ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಸಂಚಾರಿ ಪೊಲೀಸರು ಇದನ್ನೆಲ್ಲ ತೆರವು ಮಾಡಿದ್ದಾರೆ. ಇಲ್ಲಿದ್ದಂಥ ಒಂದು ಪೋಲ್ ಏನಿತ್ತು, ಎಲೆಕ್ಟ್ರಿಕ್ ಪೋಲ್, ಆ ಪೋಲ್ ಕೂಡ ನೆಲಸಮ ಆಗಿರುವಂಥದ್ದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಆತ ಓವರ್ ಸ್ಪೀಡ್ನಲ್ಲಿ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಮೊದಲಿಗೆ ಏನು ಈ ಕನ್ನಿಂಗ್ಹ್ಯಾಮ್ ರಸ್ತೆ ಏನಿದೆ, ಈ ಶಾಂಗ್ರಿಲಾ ಹೋಟೆಲ್ ಕಡೆಯಿಂದ ಹೈಗ್ರೌಂಡ್ ಪೊಲೀಸ್ ಠಾಣೆ ಕಡೆಗೆ ಒಂದು ಒನ್ ವೇ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಇಬ್ಬರು ಏನು ಬೈಕ್ನಲ್ಲಿ ಬರ್ತಾ ಇದ್ದಂಥ ಆಕ್ಸಿಸ್ ಬೈಕ್ನಲ್ಲಿ ಬರ್ತಾ ಇದ್ದಂಥ ಇಬ್ಬರು ತಮ್ಮ ಪಾಡಿಗೆ ತಾವು ಹೋಗ್ತಾ ಇರ್ತಾರೆ. ಈ ನೀವೇನು ನೋಡ್ತಾ ಇದ್ದಾರೆ, ಇದರ ಆಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಬಂದಂತಹ ವೋಲ್ಕ್ಸ್ವ್ಯಾಗನ್ ಕಾರಿನ ಚಾಲಕ ಅಯ್ಯಪ್ಪ ಸುಮಾರು 100ರಿಂದ 140 ಸ್ಪೀಡ್ನಲ್ಲಿ ಒನ್ ವೇದಲ್ಲಿ ಚಾಲನೆ ಮಾಡಿದ್ದಾನೆ. ಆತನಿಗೆ ಪ್ರಜ್ಞೆ ಇರಲಿಲ್ಲ, ವಿಪರೀತವಾಗಿ ಕುಡಿದಿದ್ದ ಅಂಥೇಳಿ. ಪರಿಣಾಮವಾಗಿ ಎದುರುಗಡೆ ಬರ್ತಾ ಇದ್ದಂಥ ಒಂದು ಆಕ್ಸಿಸ್ ಸ್ಕೂಟರ್ಗೆ ಗುದ್ದಿದೆ. ಇಬ್ಬರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆದರೂ ಕೂಡ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಇಬ್ಬರು ಕೂಡ ಅಷ್ಟೊತ್ತಿಗಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಈಗಾಗಲೇ ಘಟನಾ ಸ್ಥಳಕ್ಕೆ ಹೈಗ್ರೌಂಡ್ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಚಾಲಕ ಅಯ್ಯಪ್ಪನನ್ನು ಈಗಾಗಲೇ ವಶಕ್ಕೆ ಪಡೆದು ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಅಪಘಾತವಾದ ಕಾರನ್ನು ಕೂಡ ಹೈಗ್ರೌಂಡ್ ಸಂಚಾರಿ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.